ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡ್ತಾ ಇರೋದು ಬೇರಿಂಗ್ನ ಬಗ್ಗೆ. ಬೇರಿಂಗ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಮತ್ತೆ ಯಾವ ಯಾವ ರೀತಿಯ ಬೇರಿಂಗ್ಗಳಿವೆ ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಕೊನೆ ತನಕ ನೋಡಿ. ಬೇರಿಂಗ್ ಅಂದರೆ ಯಂತ್ರಗಳಲ್ಲಿ ಬಳಸುವ ಒಂದು ಮುಖ್ಯವಾದ ಭಾಗ. ಇದರ ಕೆಲಸ ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಸ್ಮೂತ್ ಆಗಿ ತಿರುಗಲು ಅಥವಾ ಚಲಿಸಲು ಸಹಾಯ ಮಾಡುತ್ತದೆ ಮತ್ತು ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ. ಉದಾಹರಣೆಗೆ, ನೀವು ಸೈಕಲ್ ಓಡಿಸುವಾಗ ಚಕ್ರ ಸುಲಭವಾಗಿ ತಿರುಗುತ್ತದೆ, ಅದರ ಒಳಗೆ ಬೇರಿಂಗ್ ಇರುತ್ತದೆ. ಅದೇ ಬೇರಿಂಗ್ ಇಲ್ಲವಾದರೆ ಚಕ್ರ ತಿರುಗಲು ಕಷ್ಟ ಆಗುತ್ತದೆ. ಬೇರಿಂಗ್ನ ಕೆಲಸ ಏನು? ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ, ಭಾಗಗಳು ತಿರುಗುವಾಗ ಸುಲಭವಾಗಿ ತಿರುಗುವಂತೆ ಮಾಡುತ್ತದೆ, ಅದರ ವೇಗವನ್ನು ಹೆಚ್ಚಿಸುತ್ತದೆ ಮತ್ತೆ ಯಂತ್ರದ ಆಯುಸ್ಸನ್ನು ಕೂಡ ಹೆಚ್ಚಿಸುತ್ತದೆ. ಮತ್ತೆ ಈ ಬೇರಿಂಗ್ ನ ರಚನೆ ಯಾವ ರೀತಿ ಇರುತ್ತೆ ಅನ್ನೋದಾದ್ರೆ, ಒಂದು ಸಾಮಾನ್ಯ ಬೇರಿಂಗ್ ನಲ್ಲಿ ಔಟರ್ ರಿಂಗ್ ಇರುತ್ತೆ, ಅದೇ ರೀತಿ ಇನ್ನರ್ ರಿಂಗ್ ಇರುತ್ತೆ, ಮತ್ತೆ ಬಾಲ್ಸ್ ಅಥವಾ ರೋಲರ್ ಗಳಿರ್ತವೆ. ಈ ಬಾಲ್ಸ್ ಮತ್ತು ರೋಲರ್ಸ್ ಗಳನ್ನ ಹಿಡಿಯೋದಕ್ಕೆ ಕೇಜ್ ನ ಇಟ್ಟಿರ್ತಾರೆ. ಹಾಗಾದ್ರೆ ಈ ಬೇರಿಂಗ್ ಹೇಗೆ ಕೆಲಸ ಮಾಡುತ್ತದೆ? ಬೇರಿಂಗ್ ನ ಒಳಗೆ ಚಿಕ್ಕ ಚಿಕ್ಕ ಬಾಲ್ಸ್ ಗಳು ಅಥವಾ ರೋಲರ್ಸ್ ಗಳು ತಿರುಗ್ತಾ ಇರ್ತವೆ. ಇವು ಸ್ಲೈಡಿಂಗ್ ಫ್ರಿಕ್ಷನ್ ಅನ್ನು ರೋಲಿಂಗ್ ಫ್ರಿಕ್ಷನ್ ಆಗಿ ಬದಲಾಯಿಸುತ್ತವೆ. ಇದರಿಂದ ಘರ್ಷಣೆ ತುಂಬಾ ಕಡಿಮೆ ಆಗುತ್ತೆ. ಈ ಬೇರಿಂಗ್ ನಲ್ಲಿ ಯಾವ ಯಾವ ರೀತಿಯ ಬೇರಿಂಗ್ ಗಳಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಬಾಲ್ ಬೇರಿಂಗ್, ಸಾಮಾನ್ಯವಾಗಿ ಹೆಚ್ಚು ಬಳಸುವ ಒಂದು ಬೇರಿಂಗ್. ಇದು ಟೇಪರ್ ರೋಲರ್ ಬೇರಿಂಗ್, ಅತಿ ಹೆಚ್ಚು ಲೋಡ್ ಇರುವ ಜಾಗದಲ್ಲಿ ಇದನ್ನ ಬಳಸ್ತಾರೆ. ಇದು ನೀಡಲ್ ರೋಲರ್ ಬೇರಿಂಗ್. ಇದು ಥ್ರಸ್ಟ್ ಬೇರಿಂಗ್. ಇದು ಆಂಗುಲರ್ ಕಾಂಟ್ಯಾಕ್ಟ್ ಬೇರಿಂಗ್. ಇದು ಸ್ಪೆರಿಕಲ್ ರೋಲರ್ ಬೇರಿಂಗ್. ಇದು ಪ್ಲೈನ್ ಬೇರಿಂಗ್. ಮತ್ತೆ ಈ ಬೇರಿಂಗ್ ಗಳನ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋದಾದ್ರೆ, ಮೋಟಾರ್ಗಳಲ್ಲಿ ಬಳಸ್ತಾರೆ, ಅದೇ ರೀತಿ ಫ್ಯಾನ್ಗಳಲ್ಲಿ ಬಳಸ್ತಾರೆ, ಅದೇ ರೀತಿ ವಾಹನಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ, ಮತ್ತೆ ಇಂಡಸ್ಟ್ರಿಯಲ್ ಮಿಷಿನ್ಗಳಲ್ಲಿ ಇದನ್ನ ತುಂಬಾನೇ ಬಳಸ್ತಾರೆ. ಬೇರಿಂಗ್ ಇಲ್ಲ ಅಂದ್ರೆ ಮಿಷಿನ್ಗಳು ಹೆಚ್ಚು ಸೌಂಡ್ ಮಾಡ್ತವೆ, ಅದೇ ರೀತಿ ಬೇಗನೆ ಹಾಳಾಗ್ತವೆ. ಅದೇ ಬೇರಿಂಗ್ ಇದ್ರೆ ಮಿಷಿನ್ಗಳು ಸ್ಮೂತ್ ಆಗಿ ರನ್ ಆಗ್ತವೆ, ಅದೇ ರೀತಿ ಫಾಸ್ಟ್ ಆಗಿ ರನ್ ಆಗ್ತವೆ, ಮತ್ತೆ ಹೆಚ್ಚು ಸಮಯ ಬಾಳಿಕೆ ಬರ್ತವೆ. ಈಗ ಡೀಪ್ ಗ್ರೂವ್ ಬಾಲ್ ಬೇರಿಂಗ್ ಬಗ್ಗೆ ನೋಡೋಣ. ಈ ಬಾಲ್ ಬೇರಿಂಗ್ ನಲ್ಲಿ ಮುಖ್ಯವಾಗಿ 4 ಭಾಗಗಳಿರ್ತವೆ. ಇದನ್ನ ಔಟರ್ ರಿಂಗ್ ಅಂತ ಹೇಳ್ತೀವಿ, ಅದೇ ರೀತಿ ಇದನ್ನ ಇನ್ನರ್ ರಿಂಗ್, ಮತ್ತೆ ಇದು ಬಾಲ್ಸ್ಗಳು, ಮತ್ತೆ ಇದು ಕೇಜ್. ಮತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಾದ್ರೆ, ಈ 2 ರಿಂಗ್ಗಳ ಮಧ್ಯೆ ಈ ಬಾಲ್ಸ್ಗಳು ಸ್ಮೂತ್ ಆಗಿ ರೊಟೇಟ್ ಆಗ್ತವೆ. ಆಗ ಫ್ರಿಕ್ಷನ್ ನ ಕಡಿಮೆ ಮಾಡುತ್ತೆ ಮತ್ತೆ ಸ್ಪೀಡ್ ಅನ್ನ ಜಾಸ್ತಿ ಮಾಡುತ್ತೆ. ಮತ್ತೆ ಈ ಬೇರಿಂಗ್ ನಲ್ಲಿ 2 ತರ ಲೋಡ್ ನ ಕೊಡಬಹುದು. ಒಂದು ರೇಡಿಯಲ್ ಲೋಡ್ ಮತ್ತೆ ಆಕ್ಸಿಯಲ್ ಲೋಡ್. ರೇಡಿಯಲ್ ಲೋಡ್ ಅಂದ್ರೆ ಶಾಫ್ಟ್ ಗೆ ಅಡ್ಡವಾಗಿ ಬರುವ ಲೋಡ್. ಉದಾಹರಣೆಗೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಇದನ್ನ ರೇಡಿಯಲ್ ಲೋಡ್ ಅಂತ ಹೇಳ್ತೀವಿ. ಮತ್ತೆ ಇದು ಆಕ್ಸಿಯಲ್ ಲೋಡ್. ಈ ಆಕ್ಸಿಯಲ್ ಲೋಡ್ ಅಂದ್ರೆ ಈ ಶಾಫ್ಟ್ ನ ಡೈರೆಕ್ಷನ್ ಅಲ್ಲಿ ಬರುವ ಲೋಡ್ ಅನ್ನು ಆಕ್ಸಿಯಲ್ ಲೋಡ್ ಅಂತ ಹೇಳ್ತೀವಿ. ಆದ್ರೆ ಈ ಬಾಲ್ ಬೇರಿಂಗ್ ನಲ್ಲಿ ಜಾಸ್ತಿ ಆಕ್ಸಿಯಲ್ ಲೋಡ್ ನ ತಗೊಳೋದಿಲ್ಲ, ಇದು ಜಾಸ್ತಿ ರೇಡಿಯಲ್ ಲೋಡ್ ನ ಜಾಸ್ತಿ ತಗೊಳುತ್ತೆ. ಈ ಬೇರಿಂಗ್ ನ ಸಾಮಾನ್ಯವಾಗಿ ಹೆಚ್ಚು ಜಾಗಗಳಲ್ಲಿ ಬಳಸ್ತಾರೆ. ಉದಾಹರಣೆಗೆ ಫ್ಯಾನ್ ಗಳಲ್ಲಿ ಬಳಸ್ತಾರೆ, ಬೈಕ್, ಕಾರ್ ವೀಲ್ ಗಳಲ್ಲಿ ಬಳಸ್ತಾರೆ, ಮತ್ತೆ ಎಲೆಕ್ಟ್ರಿಕಲ್ ಮೋಟಾರ್ ಗಳಲ್ಲಿ ಬಳಸ್ತಾರೆ, ಮತ್ತೆ ಕೆಲವೊಂದು ಮಿಷಿನರಿಗಳಲ್ಲೂ ಕೂಡ ಇದನ್ನ ಜಾಸ್ತಿ ಬಳಸ್ತಾರೆ. ಸ್ನೇಹಿತರೆ, ಇದು ಟೇಪರ್ ರೋಲರ್ ಬೇರಿಂಗ್. ಇದರಲ್ಲೂ ಕೂಡ ನಾವು 4 ಭಾಗಗಳನ್ನ ನೋಡ್ಬೋದು. ಈ ಔಟರ್ ರಿಂಗ್ ನ ಕಪ್ ಅಂತ ಹೇಳ್ತಾರೆ, ಅದೇ ರೀತಿ ಈ ಇನ್ನರ್ ರಿಂಗ್ ನ ಕೋನ್ ಅಂತ ಹೇಳ್ತೀವಿ, ಅದೇ ರೀತಿ ಈ ರೋಲರ್ಗಳನ್ನ ಟೇಪರ್ ರೋಲರ್ ಅಂತ ಹೇಳ್ತಾರೆ, ಕಾರಣ ಈ ರೋಲರ್ಗಳು ಟೇಪರ್ ಆಗಿರ್ತವೆ. ಮತ್ತೆ ಇದನ್ನ ಕೇಜ್ ಅಂತ ಹೇಳ್ತೀವಿ. ಈ ಕೇಜ್ ನ ಒಂದು ಕೆಲಸ ಏನಂದ್ರೆ, ಈ ರೋಲರ್ಗಳನ್ನ ಇದನ್ನ ಹಿಡಿದಿಟ್ಕೊಳ್ಳುವ ಕೆಲಸವನ್ನು ಈ ಕೇಜ್ ಮಾಡುತ್ತೆ. ಈ ಟೇಪರ್ ರೋಲರ್ ಬೇರಿಂಗ್ ನಲ್ಲಿ 2 ರೀತಿಯ ಲೋಡ್ ಅನ್ನು ಕೊಡಬಹುದು. ಒಂದು ರೇಡಿಯಲ್ ಲೋಡ್, ಆಕ್ಸಿಯಲ್ ಲೋಡ್. ಈ ಬೇರಿಂಗ್ ನಲ್ಲಿ ಹೆಚ್ಚು ರೇಡಿಯಲ್ ಲೋಡ್ ನ ಕೊಡಬಹುದು ಮತ್ತೆ ಹೆಚ್ಚು ಆಕ್ಸಿಯಲ್ ಲೋಡ್ ಅನ್ನು ಕೂಡ ಈ ಒಂದು ಬೇರಿಂಗ್ ನಲ್ಲಿ ಕೊಡಬಹುದು. ಈ ಒಂದು ಕಪ್ ನ ಒಳಭಾಗದಲ್ಲಿ ನೋಡೋದಿಕ್ಕೆ ಈ ರೀತಿ ಟೇಪರ್ ಆಗಿರುತ್ತೆ. ಅದೇ ರೀತಿ ಈ ರೋಲರ್ಗಳು ಕೂಡ ಟೇಪರ್ ಆಗಿರುತ್ತವೆ. ಅದೇ ರೀತಿ ಈ ಕೋನ್ ಕೂಡ ಟೇಪರ್ ಶೇಪ್ ನಲ್ಲಿ ಇರುತ್ತೆ. ಹಾಗಾಗಿ ಈ ಒಂದು ಬೇರಿಂಗ್ ಅನ್ನ ಟೇಪರ್ ರೋಲರ್ ಬೇರಿಂಗ್ ಅಂತ ಹೇಳ್ತಾರೆ. ಇದನ್ನ ರೇಡಿಯಲ್ ಲೋಡ್ ಅಂತ ಹೇಳ್ತಾರೆ, ಮತ್ತೆ ಇದನ್ನ ಆಕ್ಸಿಯಲ್ ಲೋಡ್ ಅಂತ ಹೇಳ್ತಾರೆ. ಈ 2 ಲೋಡ್ ಅನ್ನ ಈಕ್ವಲ್ ಆಗಿ ಹ್ಯಾಂಡಲ್ ಮಾಡುತ್ತೆ. ನೀವಿಲ್ಲಿ ನೋಡ್ಬೋದು ಈ ಬೇರಿಂಗ್ ಅನ್ನ ಯಾವ ರೀತಿ ಯೂಸ್ ಮಾಡಬಹುದು ಅಂತ. ಇದು ಆಂಗುಲರ್ ಕಾಂಟ್ಯಾಕ್ಟ್ ಬೇರಿಂಗ್ ಅಂತ. ಇದರಲ್ಲೂ ಕೂಡ 2 ಲೋಡ್ ಅನ್ನ ಕೊಡಬಹುದು. ಒಂದು ರೇಡಿಯಲ್ ಲೋಡ್ ಮತ್ತೆ ಆಕ್ಸಿಯಲ್ ಲೋಡ್. ಇದರಲ್ಲೂ ಕೂಡ 4 ಭಾಗಗಳನ್ನ ನಾವು ನೋಡಬಹುದು. ಇದು ಔಟರ್ ರಿಂಗ್, ಇದು ಇನ್ನರ್ ರಿಂಗ್,
ಇವು ಬಾಲ್ಸ್ ಮತ್ತೆ ಇದು ಕೇಜ್. ನೀವಿಲ್ಲಿ ನೋಡ್ಬೋದು ಈ ಇನ್ನರ್ ರಿಂಗ್ ಮತ್ತೆ ಔಟರ್ ರಿಂಗ್ ನಲ್ಲಿ ಈ ಆಂಗಲ್ ಶೇಪ್ ನಲ್ಲಿ ಕಾಂಟ್ಯಾಕ್ಟ್ ಏರಿಯಾ ಇರುತ್ತೆ. ಹಾಗಾಗಿ ಈ ಬೇರಿಂಗ್ ನಲ್ಲಿ 2 ಲೋಡ್ ಕೂಡ ಕೊಡಬಹುದು. ಹಾಗಾಗಿ ಇದನ್ನ ಹ್ಯಾಂಗ್ಯುಲರ್ ಕಾಂಟ್ಯಾಕ್ಟ್ ಬೇರಿಂಗ್ ಅಂತ ಹೇಳ್ತಾರೆ. ಇದು ಹೆಚ್ಚು ಸ್ಪೀಡ್ ಆಗಿ ರೊಟೇಟ್ ಆಗುತ್ತೆ ಮತ್ತೆ ಸ್ಮೂತ್ ಆಗಿ ರೊಟೇಟ್ ಆಗುತ್ತೆ. ಉದಾಹರಣೆಗೆ ನೀವಿಲ್ಲಿ ನೋಡಬಹುದು ಯಾವ ರೀತಿ ಇದನ್ನ ಯೂಸ್ ಮಾಡ್ತಾರೆ ಅಂತ. ಸ್ನೇಹಿತರೆ, ಇದು ಟ್ರಸ್ಟ್ ಬೇರಿಂಗ್. ಇದರಲ್ಲಿ ಬರೀ ಆಕ್ಸಿಯಲ್ ಲೋಡ್ ಮಾತ್ರ ತಗೊಳ್ಳುತ್ತೆ. ಇದರಲ್ಲೂ ಕೂಡ 4 ಭಾಗಗಳಾಗಿ ನೋಡಬಹುದು. ಇದು ಶಾಫ್ಟ್ ವಾಷರ್, ಇದು ಹೌಸಿಂಗ್ ವಾಷರ್, ಇವು ಬಾಲ್ಸ್ಗಳು ಮತ್ತೆ ಇದು ಕೇಜ್. ನೀವಿಲ್ಲಿ ನೋಡಬಹುದು ಈ ಹೌಸಿಂಗ್ ವಾಷರ್ ಸ್ಟೇಷನರಿ ಆಗಿರುತ್ತೆ ಮತ್ತೆ ಅದರ ಮೇಲೆ ಬಾಲ್ಸ್ಗಳು ರೊಟೇಟ್ ಆಗ್ತವೆ ಮತ್ತೆ ಅದರ ಮೇಲೆ ಶಾಫ್ಟ್ ವಾಷರ್ ಇರುತ್ತೆ. ಈ ಶಾಫ್ಟ್ ವಾಷರ್ ರೊಟೇಟ್ ಆಗುತ್ತೆ. ಈ ಶಾಫ್ಟ್ ವಾಷರ್ ಕೆಳಗೆ ಈ ರೋಲರ್ಗಳು ರೊಟೇಟ್ ಆಗುತ್ತೆ. ಈ ಮೋಟಾರ್ ಈ ಶಾಫ್ಟ್ ನ ರೊಟೇಟ್ ಮಾಡುತ್ತೆ. ಈ ಶಾಫ್ಟ್ ಈ ಒಂದು ವೆಯ್ಟ್ ನ ಮೇಲೆ ಕೆಳಗೆ ಮಾಡುತ್ತೆ. ಈ ಸ್ಲೈಡ್ ನ ಫುಲ್ ವೆಯ್ಟ್ ಈ ಟ್ರಸ್ಟ್ ಬೇರಿಂಗ್ ನ ಮೇಲೆ ಇರುತ್ತೆ. ಇದೇ ರೀತಿ ವರ್ಟಿಕಲ್ ಮೂವ್ಮೆಂಟ್ ಇರುವ ಒಂದು ಜಾಗಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಮುಖ್ಯವಾಗಿ ಹೇಳೋದಾದ್ರೆ ಈ ಒಂದು ಬೇರಿಂಗ್ ರೇಡಿಯಲ್ ಲೋಡ್ ನ ತಗೊಳ್ಳೋದಿಲ್ಲ. ಇದು ಆಕ್ಸಿಯಲ್ ಲೋಡ್ ಮಾತ್ರನೇ ತಗೊಳ್ಳುತ್ತೆ. ಇದು ಸ್ಪೆರಿಕಲ್ ರೋಲರ್ ಬೇರಿಂಗ್. ಈ ಬೇರಿಂಗ್ ಒಂದು ಸ್ಪೆಷಲ್ ಟೈಪ್ ಬೇರಿಂಗ್ ಆಗಿರುತ್ತೆ. ಇದರಲ್ಲಿ ಡಬಲ್ ರೋ ರೋಲರ್ಗಳಿರ್ತವೆ. ಇದರ ಔಟರ್ ರಿಂಗ್ ಒಳಗೆ ಕರ್ವ್ ಶೇಪ್ ನಲ್ಲಿರುತ್ತೆ. ಆದ್ದರಿಂದ ಶಾಫ್ಟ್ ಸ್ವಲ್ಪ ಬೆಂಡಿದ್ರೂ ಕೂಡ ಸ್ಮೂತ್ ಆಗಿ ರನ್ ಆಗುತ್ತೆ. ಇದರಲ್ಲೂ ಕೂಡ ನಾವು 4 ಭಾಗಗಳಾಗಿ ನೋಡಬಹುದು. ಒಂದು ಔಟರ್ ರಿಂಗ್, ಮತ್ತೆ ಇದು ಇನ್ನರ್ ರಿಂಗ್, ಮತ್ತೆ ಇದು ರೋಲರ್ಸ್ಗಳು, ಮತ್ತೆ ಇದು ಕೇಜ್. ಇದು ಕೂಡ ಹೆವಿ ರೇಡಿಯಲ್ ಲೋಡ್ ನ ತಗೊಳ್ಳುತ್ತೆ. ಅದೇ ರೀತಿ ಹೆವಿ ಆಕ್ಸಿಯಲ್ ಲೋಡ್ ನ ಕೂಡ ತಗೊಳ್ಳುತ್ತೆ. ನೀವಿಲ್ಲಿ ಗಮನಿಸಬಹುದು ಇದರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಮಿಸ್ಅಲೈನ್ಮೆಂಟ್ ಇದ್ರೂ ಕೂಡ ಈ ಬೇರಿಂಗ್ ಸ್ಮೂತ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಶಾಫ್ಟ್ ಸ್ವಲ್ಪ ಬೆಂಡಿದ್ರೆ ಅಥವಾ ಆಂಗಲ್ ಆಗಿದ್ರು ಕೂಡ ಈ ಬೇರಿಂಗ್ ಆ ಶಾಫ್ಟ್ ನ ಆಂಗಲ್ಗೆ ಅಡ್ಜಸ್ಟ್ ಆಗಿ ಸ್ಮೂತ್ ಆಗಿ ರೊಟೇಟ್ ಆಗುತ್ತೆ. ಇದು ನೀಡಲ್ ರೋಲರ್ ಬೇರಿಂಗ್. ಇದು ಒಂದು ವಿಶೇಷ ರೀತಿಯ ಬೇರಿಂಗ್ ಆಗಿದ್ದು ಇದರ ಒಳಗೆ ಸಣ್ಣ ಉದ್ದವಾದ ರೋಲರ್ಗಳು ಇರ್ತವೆ. ಇವು ಡಯಾಮೀಟರ್ ಕಡಿಮೆ ಮತ್ತು ಲೆಂತ್ ಜಾಸ್ತಿ ಇರ್ತವೆ. ಇದರಲ್ಲಿ 3 ಭಾಗಗಳಾಗಿ ನಾವು ನೋಡಬಹುದು. ಇದು ಔಟರ್ ರಿಂಗ್ ಮತ್ತೆ ರೋಲರ್ಸ್ಗಳು, ಅದೇ ರೀತಿ ಇದು ಕೇಜ್. ಈ ಬೇರಿಂಗ್ ಹೆಚ್ಚು ರೇಡಿಯಲ್ ಲೋಡ್ ನ ತಗೊಳ್ಳುತ್ತೆ. ಈ ರೀತಿಯ ಬೇರಿಂಗ್ ಅನ್ನು ಕಡಿಮೆ ಸ್ಪೇಸ್ ನಲ್ಲೂ ಕೂಡ ಫಿಟ್ ಮಾಡಬಹುದು. ಇದು ಹೈ ರೇಡಿಯಲ್ ಲೋಡ್ ನ ಹ್ಯಾಂಡಲ್ ಮಾಡುತ್ತೆ ಮತ್ತೆ ಕಾಂಪ್ಯಾಕ್ಟ್ ಡಿಸೈನ್ ಆಗಿರುತ್ತೆ. ಅದೇ ರೀತಿ ಇದು ವೈಬ್ರೇಷನ್ ನ ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ಇದು ಸಿಲಿಂಡ್ರಿಕಲ್ ರೋಲರ್ ಬೇರಿಂಗ್. ಇದರಲ್ಲೂ ಕೂಡ 4 ಭಾಗಗಳಾಗಿ ನಾವು ನೋಡಬಹುದು. ಇದು ಔಟರ್ ರಿಂಗ್, ಅದೇ ರೀತಿ ಇದು ಇನ್ನರ್ ರಿಂಗ್, ಇದು ರೋಲರ್ಸ್ಗಳು ಮತ್ತೆ ಇದು ಕೇಜ್. ಬಾಲ್ ಬೇರಿಂಗ್ ನಲ್ಲಿ ಬಾಲ್ಸ್ ಗಳಿರ್ತವೆ. ಅದೇ ರೀತಿ ಇಲ್ಲಿ ಬಾಲ್ಸ್ ಗಳ ಬದಲು ಸಿಲಿಂಡ್ರಿಕಲ್ ರೋಲರ್ ಗಳಿರ್ತವೆ. ಇದು ಹೆಚ್ಚಾಗಿ ರೇಡಿಯಲ್ ಲೋಡ್ ನ ತಗೊಳ್ಳುತ್ತೆ. ಇದರ ಅಡ್ವಾಂಟೇಜ್ ನೋಡೋದಾದ್ರೆ ಹೈ ಲೋಡ್ ನ ಕೆಪಾಸಿಟಿ ಇರುತ್ತೆ, ಹೈ ಸ್ಪೀಡ್ ನಲ್ಲಿ ರೊಟೇಟ್ ಆಗುತ್ತೆ ಮತ್ತೆ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಮುಖ್ಯವಾಗಿ ಇದು ಹೆವಿ ರೇಡಿಯಲ್ ಲೋಡ್ಗೆ ಬೆಸ್ಟ್ ಬೇರಿಂಗ್. ಇದು ಪ್ಲೈನ್ ಬೇರಿಂಗ್. ಈ ಒಂದು ಪ್ಲೈನ್ ಬೇರಿಂಗ್ ಅಂದ್ರೆ ಒಂದು ಸರಳವಾದ ಬೇರಿಂಗ್. ಇದರಲ್ಲಿ ಯಾವುದೇ ಬಾಲ್ಸ್ ಆಗಲಿ ಯಾವುದೇ ರೋಲರ್ಗಳಿರುವುದಿಲ್ಲ. ಇದು ಶಾಫ್ಟ್ ಮತ್ತು ಬೇರಿಂಗ್ ನ ನಡುವೆ ನೇರ ಸಂಪರ್ಕದಲ್ಲಿರುತ್ತೆ. ಒಂದು ಶಾಫ್ಟ್ ತಿರುಗುವಾಗ ಅದು ಬೇರಿಂಗ್ ನ ಒಳಗೆ ಸ್ಲೈಡ್ ಆಗ್ತಾ ತಿರುಗುತ್ತೆ. ಇದರಲ್ಲಿ ಮುಖ್ಯವಾಗಿ ಲೂಬ್ರಿಕೇಶನ್ ತುಂಬಾನೇ ಮುಖ್ಯ. ಪ್ರಯೋಜನಗಳೇನು ಅಂತ ನಾವು ನೋಡೋದಾದ್ರೆ ಕಡಿಮೆ ಖರ್ಚು, ಇದರ ಬೆಲೆನೂ ಕೂಡ ಕಡಿಮೆ ಇರುತ್ತೆ, ಮತ್ತೆ ಸಿಂಪಲ್ ಆದ ಡಿಸೈನ್ ಇರುತ್ತೆ, ಮತ್ತೆ ಶಬ್ದ ಕಡಿಮೆ. ಇದಕ್ಕೆ ಸರಿಯಾದ ಲೂಬ್ರಿಕೇಶನ್ ನ ಮಾಡ್ತಾ ಇದ್ರೆ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಇದು ಹೆವಿ ಲೋಡ್ ನ ತಗೊಳುತ್ತೆ. ಈ ಬೇರಿಂಗ್ ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ, ಆದರೆ ಯೂಸ್ ಮಾತ್ರ ತುಂಬಾ ಯೂಸ್ ಆಗುತ್ತೆ. ಸರಿಯಾದ ಮೇಂಟೆನೆನ್ಸ್ ಇದ್ರೆ ಇದು ತುಂಬಾ ದಿನಗಳ ಕಾಲ ಕೆಲಸ ಮಾಡುತ್ತೆ. ಇನ್ನೂ ಕೆಲವೊಂದು ಬೇರಿಂಗ್ಸ್ಗಳಿರ್ತವೆ, ಅದನ್ನ ನಾವು ಈ ವಿಡಿಯೋನಲ್ಲಿ ನೋಡ್ತಾ ಇಲ್ಲ, ಕಾರಣ ಅವನ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸ್ನೇಹಿತರೆ, ಇದುವರೆಗೂ ಬೇರಿಂಗ್ಗಳೆಂದ್ರೇನು, ಯಾವ್ಯಾವ ರೀತಿಯ ಬೇರಿಂಗ್ಗಳಿರ್ತವೆ ಅಂತ ನಾವು ಈ ವಿಡಿಯೋನಲ್ಲಿ ನೋಡಿದ್ದೇವೆ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.